ಅಷ್ಟು ಟೈಮು ಡಾಮಿನೋಸ್ ಒಳಗಡೆ ಬರ್ತಾ ಇದ್ದೀನಿ ನೋಡಿ ಇಲ್ಲಿ. ಸೊ ಈ ರೀತಿ ಮಾಡ್ತಾರೆ ಇಲ್ಲೆಲ್ಲ. ಇದೇ ಬೈಕಲ್ಲಿ ನಾನು ಇವತ್ತು ಡೆಲಿವರಿ ಮಾಡೋದು. ನೋಡಿ ಇಲ್ಲಿ ಫಸ್ಟ್ ಆರ್ಡರ್ 32 ರೂಪಾಯಿ 76 ಪೈಸೆ ಸಿಕ್ಕಿದೆ ನನಗೆ. ನಾವಾಡುವ ನುಡಿಯೇ ಗಂಧದ ನುಡಿ. ನೋಡಿ ಗೈಸ್, ನಮಗೆ ಇವಾಗ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ. ಬಸ್ಸು ತಲೆ ಗಿಲೆ ಎಲ್ಲ ಫುಲ್ಲು ಒದ್ದೆ ಗೈಸ್. ಒಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸು, ವರ್ಸ್ಟ್ ಎಕ್ಸ್ಪೀರಿಯೆನ್ಸು. ನನಗೆ ಈ ಥರ ಆಗಬೇಕು ಅಂತ ಅನಿಸ್ತಿದೆ. ಶೆಟ್. ಸೊ ನಾನು ಒಂದು ದಿನಕ್ಕೆ 262. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತೊಂಥರ ಡಿಫ್ರೆಂಟಾಗಿ ವೆಲ್ಕಮಿಂಗ್ ಕೊಟ್ಟಿದ್ದೀನಿ. ಸೊ ಹೇಗಿದೆ ಅಂತ ಕಮೆಂಟ್ ಮಾಡಿ. ಏನು ಗೊತ್ತಾ, ನನ್ನ ರೀಲ್ಸು ವೀಡಿಯೋಸ್ಗೆ ಲೈಕ್ ಕೊಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾನೆ ಇಲ್ಲ. ಸೊ ಕಮೆಂಟ್ ಮಾಡಿ ಗೈಸ್, ನಮಗೂ ಇನ್ನೂ ಖುಷಿ ಆಗುತ್ತೆ, ಆಸಕ್ತಿ ಬರುತ್ತೆ. ಆಸಕ್ತಿ ಅಲ್ಲ, ಹುರಿದುಂಬಿಸುತ್ತೆ ಅನ್ನೋದು. ಸೊ ಏನಂತ ಅಂದರೆ, ಇವತ್ತು ಹೆಲ್ಮೆಟ್ ತೊಗೊಂಡು ವೀಡಿಯೋ ಮಾಡೋಕೆ ಹೋಗ್ತಾ ಇದ್ದೀನಿ ಗೈಸ್. ಹೆಲ್ಮೆಟ್ ಅಂತ ಅಂದರೆ ಏನೇನು ಅನ್ಕೋಬೇಡಿ. ಸೊ ತಲೆಗೆ ಹಾಕೋ ಹೆಲ್ಮೆಟ್ ತೊಗೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಏನು ವೀಡಿಯೋ ಅಂತ ಅಂದರೆ, ಅಲ್ಲೋಗಿ ಹೇಳಲ್ಲ ಅಥವಾ ಇವಾಗಲೇ ಹೇಳಲ್ಲ ನನಗೆ ಗೊತ್ತಾಗ್ತಿಲ್ಲ. ಸೊ ಇವಾಗಲೇ ಹೇಳ್ಬಿಡ್ತೀನಿ. ಸೊ ರ್ಯಾಪಿಡೋ ಆಗಿರ್ಬೋದು, ಡೆಲಿವರಿ ಮಾಡೋರು, ಸ್ವಿಗ್ಗಿ, ಝೊಮ್ಯಾಟೊ, ಡಾಮಿನೋಸು, ಇವ್ರದ್ದೆಲ್ಲ ಎಷ್ಟೇ ನೋಡಿಲಿ, ಎಷ್ಟು ಬಿಸಿಲಿದೆ, ಎಷ್ಟೇ ಬಿಸಿಲು ಮಳೆ ಇದ್ದರೂ ಅವರು ಡೆಲಿವರಿ ಮಾಡ್ತಾರೆ. ಅವ್ರದ್ದು ಲೈಫ್ನ ಒಂದಿನ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಿನ್ನೆ ಕೂಡ ಡಾಮಿನೋಸಿಗೆ ಹೋಗಿದ್ದೆ, ನಿನ್ನೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಬಟ್ ನಿನ್ನೆ ಅಲ್ಲಿ ಆ್ಯಂಡ್ರಾಯ್ಡ್ ಫೋನ್ ಬೇಕು, ಐಫೋನಲ್ಲಿ ಅದು ಯಾವುದೋ ಡೆಲಿವರಿ ಪಾರ್ಟ್ನರ್ ಅಂತ ಆ್ಯಪ್ ಇದೆ, ಅದು ಓಪನ್ ಆಗಲ್ಲ ಅಂತ ಅಂದರು. ಅದಕ್ಕೋಸ್ಕರ ನಮ್ಮ ಫ್ರೆಂಡ್ ಹತ್ರ ಫೋನ್ ಇಸ್ಕೊಂಡು ಓಪನ್ ಆಗುತ್ತೆ. ಇವಾಗ ಟೈಮ್ ಬಂದ್ಬಿಟ್ಟು 11:30 ಆಗಿದೆ. ಮನೇಲಿ ಒಂದು ರೀಲ್ಸ್ ಶೂಟ್ ಮಾಡೋಗಿತ್ತು. ಸೊ ರೀಲ್ಸ್ ಶೂಟ್ ಮಾಡಿ ಇವಾಗ ಹೋಗ್ತಾ ಇದ್ದೀನಿ. ಸೊ ಅದನ್ನು ಇನ್ಸ್ಟಾಗ್ರಾಮಿಗೆ ಹಾಕ್ತೀನಿ. ಯಾರ್ಯಾರು ಫಾಲೋ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ ಬರ್ತಾ ಇರ್ತವೆ. ಸೊ ಬನ್ನಿ ಇವಾಗ ಫುಲ್ಲು ಜೋಶಲ್ಲಿ ಹೋಗೋಣ. ಡೆಲಿವರಿ ಮಾಡಾದ್ಮೇಲೆ ಯಾವ ರೀತಿ ಜೋಶ್ ಇರುತ್ತೆ, ಎಷ್ಟು ನನಗೆ ಸಿಗುತ್ತೆ ಆರ್ಡರ್ಸ್ ಅಂತ ಹೇಳಿ ನೋಡೋಣ ಬನ್ನಿ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಬಿಸಿಲು ಕಡಿಮೆ ಇದೆ ಗೈಸ್. ಸೊ ನೋಡಿ ಇಲ್ಲಿ ಫುಲ್ಲು ಮಳೆ ಮಾಡೋ ಥರ ಫೀಲ್ ಇದೆ. ಸೊ ಅಂತ ಏನು ಬಿಸಿಲಿಲ್ಲ. ಬಟ್ ನಿನ್ನೆ ಹೋಗಿದ್ನಲ್ಲ, ಹೆವಿ ಬಿಸಿಲಿತ್ತು ಗೈಸ್. ಈ ಕಡೆ ಜೋಬ್ ದಪ್ಪ, ಈ ಕಡೆ ಜೋಬ್ ದಪ್ಪ, ಎಲ್ಲ ಜೋಬ್ ದಪ್ಪ ಆಗಿಬಿಟ್ಟಿದ್ದಾವೆ. ಏನಕ್ಕಂತ ಅಂದರೆ ಟ್ರೈಪೋರ್ಡು, ಮೈಕು, ಪವರ್ ಬ್ಯಾಂಕು, ಚಾರ್ಜರು, 2 ಫೋನ್ ಇಟ್ಕೊಂಡಿದ್ದು ಫುಲ್ಲು ದಪ್ಪ ಕಾಣಿಸ್ತಾ ಇದೆ ಗೈಸ್. ಯಾರಾದರೂ ಏನೋ ದುಡ್ಡು ಸೊಮ್ಮ ಇಟ್ಟಿದ್ದಾನೆ ಅಂತ ಕಿಡ್ನಾಪ್ ಮಾಡಿಲ್ಲ ಅಂದರೆ ಸಾಕು. ಸುಮ್ಮನೆ ಏನೇನೋ ಮಾತಾಡ್ತಾನೆ ಅಂತ ಅನ್ಕೊತೀರಲ್ಲ ನೀವು. ಸುಮ್ಮನೆ ಮಾತಾಡಬೇಕು ಗೈಸ್, ಮಾತಾಡಬೇಕು. ಯಾರು ಅಷ್ಟು ಸುಲಭವಾಗಿ ಒಂದು ದಿನ ಇಡೀ ಫೋನ್ ಕೊಡಲ್ಲ. ಸೊ ನಮ್ಮ ಫ್ರೆಂಡು ಪಾಪ ಕಂಪ್ನಿ ಹೋಗಿದ್ದಾರೆ ಅಂದರು, ಇವತ್ತು ಫೋನ್ ಕೊಟ್ಟಿದ್ದಾರೆ. ಇವತ್ತು ಎಷ್ಟು ಅಮೌಂಟ್ ದುಡಿತೀನೋ ಸೊ ಅದಿಷ್ಟನ್ನು ಅವರಿಗೆ ಪಿಜ್ಜಾ ಕೊಡ್ಸೋಕೆ ಕರ್ಕೊಬರೋದು ವೀಡಿಯೋ ಮಾಡೋಣ ಅಂತ ಇದ್ದೀನಿ. ಸೊ ನೋಡೋಣ, ಬೆಳಗ್ಗೆ 12 ಗಂಟೆಯಿಂದ ಅಲ್ಲ, ಮಧ್ಯಾಹ್ನ 12 ಗಂಟೆಯಿಂದ ಸಂಜೆವರೆಗೆ ಎಷ್ಟಾಗುತ್ತೆ ಅಷ್ಟನ್ನು ದುಡ್ದು ಅಮೌಂಟ್ನ ಎವ್ರಿ ವೆಡ್ನೆಸ್ಡೇ ಬರುತ್ತಂತೆ ಈ ಅಮೌಂಟು. ಸೊ ನೆಕ್ಸ್ಟ್ ವೆಡ್ನೆಸ್ಡೇ ಎಷ್ಟೊತ್ತಿಗೆ ಸೊ ಎಷ್ಟು ಅಮೌಂಟ್ ಆಗಿರುತ್ತೆ ಅವರಿಗೆ ಕರ್ಕೊಂಡು ಪಿಜ್ಜಾ ತಿನ್ಸೋಕೆ ಹೋಗ್ತೀನಿ ಗೈಸ್. ರೋಡಲ್ಲೆಲ್ಲ ಜನ ನನ್ನನ್ನು ನೋಡಿ, ಇವನೇನು ಬಿಸಿಲಲ್ಲಿ ಟೋಪಿ ಇಲ್ಲ ಅಂತ ಹೆಲ್ಮೆಟ್ ಹಾಕೊಂಡು ಹೋಗ್ತಿದ್ದಾನ ಅಂತ ನೋಡ್ತಾ ಇದ್ದಾರೆ ಗೈಸ್ ಎಲ್ಲರೂ. ಸೊ ನೋಡಿ ಇವ್ರು ನೋಡಿದ್ರು, ಈ ಅಂಕಲ್ ನೋಡ್ಕೊಂಡು ಹೋದ್ರು, ಅಲ್ಲೊಬ್ರು ನೋಡ್ತಾ ಇದ್ದಾರೆ. ಸೊ ಎಲ್ಲರೂ ನೋಡ್ತಾ ಇದ್ದಾರೆ. ಡಿಫ್ರೆಂಟ್ ಆಗಿರ್ಬೇಕು, ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಗೈಸ್. ಫೈನಲಿ ನಾನು ಇವಾಗ ಡಾಮಿನೋಸ್ ಹತ್ರ ಬಂದಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಬೈಕ್ ನಿಂತಿದೆ. ಸೊ ಡಾಮಿನೋಸಿಂದು ತೋರಿಸೋಣ ಅಂತ ಅಂದರೆ ಬೋರ್ಡು ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ, ಇಲ್ಲಿ ರೆಡಿ ಮಾಡ್ತಿದ್ದಾರೆ ಅನ್ಸುತ್ತೆ. ನೋಡಿ ಎಸ್ ಅನ್ನೋದು ಅಷ್ಟೇ ಇದೆ. ಸೊ ಇದೇ ಬೈಕಲ್ಲಿ ಇವಾಗ ಹೊಡಿಬೇಕು. ಸೊ ನೋಡೋಣ ಫಸ್ಟ್ ಲಾಗಿನ್ ಆಗುತ್ತಾ ಏನು ಅಂತ ಹೇಳಿ ಎಲ್ಲ ತಿಳ್ಕೊಂಡು ಆದಮೇಲೆ ಹೊರಗೆ ಬಂದಾದ್ಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ ಗೈಸ್. ಬನ್ನಿ ಹೋಗೋಣ ಒಳಗಡೆ. ಗೈಸ್ ಲಾಗಿನ್ ಆಗಬೇಕು ನೋಡಿ ಗೈಸ್, ಲಾಗಿನ್ನು. ಸೊ ಇದರಲ್ಲಿ ಯಾವುದೋ ಪಾಸ್ವರ್ಡ್ ಎಲ್ಲ ಹೊಡೆದ್ಬಿಟ್ಟಿದ್ದೀನಿ. ಸೊ ಏನು ಓಪನ್ ಆಗ್ತಿಲ್ಲ, ಅದಕ್ಕೆ ಇಲ್ಲಿ ಕೇಳ್ತಾ ಇದ್ದೀನಿ ಗೈಸ್. ಫೈನಲಿ ಇವಾಗ ಲಾಗಿನ್ ಆಗ್ತಾ ಇದ್ದೀವಿ. ಫೈನಲಿ ಪಾಸ್ವರ್ಡ್ ಎಲ್ಲ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಸೊ ಇವಾಗ ಏನಂತ ಅಂದರೆ, ಬೈಕ್ ಇರುತ್ತಲ್ಲ ಗೈಸ್, ಬೈಕನ್ನು ಬ್ರೇಕಲ್ಲಿ ಹಾಕಿಟ್ಟಿರ್ತಾರಂತೆ. ಸೊ ಅದನ್ನು ಹೋಗಿ ಪೆಟ್ರೋಲೆಲ್ಲ ಹಾಕ್ಸ್ಕೊಬಂದು ಅನ್ಬ್ರೇಕ್ ಮಾಡಿದ್ರೆ ಆರ್ಡ್ರ್ ಹೊಡಿಬೋದು. ಸೊ ಫಸ್ಟ್ ಇವಾಗ ಮ್ಯಾನೇಜರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅಷ್ಟು ಟೈಮು ಡಾಮಿನೋಸ್ ಒಳಗಡೆ ಬರ್ತಾ ಇದ್ದೀನಿ ನೋಡಿ ಇಲ್ಲಿ. ಸೊ ಈ ರೀತಿ ಮಾಡ್ತಾರೆ ಇಲ್ಲೆಲ್ಲ. ಪಿಜ್ಜಾ ಮಾಡೋದು ನೋಡಿ ಗೈಸ್, ಪಿಜ್ಜಾ ಮಾಡೋದಿಲ್ಲ, ಈ ರೀತಿ ಮಾಡ್ತಾರೆ ಪಿಜ್ಜಾ. ಈ ರೀತಿ ಆರ್ಡ್ರ್ ರೆಡಿಯಾಗಿ ಇಲ್ಲಿರ್ತವೆ, ಅದನ್ನು ತೊಗೊಂಡೋಗೋದಲ್ವ ಬ್ರೋ? ಹೌದಾ, ಕರೆಕ್ಟಾಗಿ ಹೇಳ್ತೀವಾ? ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದಲ್ಲ, ನಿಮ್ಮ ಹತ್ರ ಕೇಳಬೇಕಲ್ಲ. ಇದೇ ಬೈಕಲ್ಲಿ ನಾನು ಇವತ್ತು ಡೆಲಿವರಿ ಮಾಡೋದು. ಸೊ ಬೈಕ್ ನಂಬರು, ಬೈಕ್ ಯಾವ ರೀತಿ ಇದೆ ನೋಡಿ. ಸೊ ಪೆಟ್ರೋಲು ಗಿಟ್ರೋಲು ಎಲ್ಲ ಅವರೇ ಕೊಡ್ತಾರೆ. ಸೊ ನಾವು ಜಸ್ಟ್ ಡೆಲಿವರಿ ಮಾಡೋದು ಅಷ್ಟೇ ಗೈಸ್. ನನಗೆ ಫಸ್ಟ್ ಆರ್ಡ್ರ್ ಬಿದ್ದಿದೆ. ಸೊ ಇವಾಗ ಡೆಲಿವರಿ ಮಾಡೋಕ್ಕೆ ಹೋಗಬೇಕು. ಸೊ ಫಸ್ಟ್ ನನಗೆ ಗೊತ್ತಿಲ್ಲದೇಕೆ ಅವರು ಗೈಡ್ ಮಾಡೋಕ್ಕೆ ಬರ್ತಾರಂತೆ. ಸೊ ಬನ್ನಿ ಇವಾಗ ಹೋಗೋಣ. ಸೊ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 3.8 ಕಿಲೋಮೀಟರ್ಸ್ ಇದೆ. ಸೊ 4 to 5 ಕಿಲೋಮೀಟರ್ಸ್ ಒಳಗಡೆನೇ ಬೀಳುತ್ತಂತೆ ಗೈಸ್. ಇಲ್ಲಿ ಪಿಜ್ಜಾ ರೆಡಿ ಆಗ್ತಾ ಇದೆ. ಆರ್ಡ್ರೆ ಒಳ್ಳೆ ದೊಡ್ಡ ಪಿಜ್ಜಾ ಡೆಲಿವರಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಫಸ್ಟು ನಾನಿವಾಗ ಆರ್ಡ್ರ್ ಇಡ್ತಾ ಇದ್ದೀನಿ. ಒಳಗಡೆ ಇಟ್ಕೊಂಡು ಹೋಗಬೇಕು. ಲಾಕ್ ಮಾಡೋಣ, ಇದು ಲಾಕ್ ಹಾಕ್ಬೇಡೋಣ, ಬಿಡು ಅಷ್ಟೇ, ಬೀಳಲ್ಲ ಬಿಡೋಣ. ಓಕೆ ಹೋಗೋಣ ಬನ್ನಿ ನೀವು.
ಗೈಸ್ ಪಾಪ ಇಲ್ಲಿ ಹೆವಿ ಸಪೋರ್ಟ್ ಮಾಡ್ತಾರೆ ಗೈಸ್, ಅಲ್ಲಿ ಡೆಲಿವರಿ ಹುಡುಗರು ಇದಾರಲ್ಲ, ಬ್ರೋ ನಿಮಗೆ ಗೊತ್ತಿಲ್ಲ ಅಲ್ವಾ, ನಾವು ಹೇಳ್ಕೊಡ್ತೀವಿ ಬನ್ನಿ ಅಂತ ಅಂದ್ರು. ಸೊ ವಿಡಿಯೋ ಮಾಡಬೇಕಾದ್ರೂ ಅಷ್ಟೇ ಪಾಪ ವಿಡಿಯೋ ಎಲ್ಲ ಹಿಡಿತಿದ್ದಾರೆ. ಸೊ ಫೈನಲಿ ನಾನು ಇವತ್ತು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಗೈಸ್. ಫಸ್ಟ್ ಆರ್ಡ್ರ್ ಕೊಡಕ್ಕೆ ಬಂದಿದ್ದೀನಿ. ಸೊ ಇಲ್ಲಿ ವಿಡಿಯೋ ಮಾಡೋಣ ಅಂತ ಅಂದರೆ ನನ್ನ ಹಿಂದೆನೋ ಅವ್ರು ಬಂದಿದ್ರು, ಏನಕ್ಕಂತ ಅಂದರೆ ಸ್ಟಾರ್ಟಿಂಗ್ ಅಲ್ವಾ ಗೊತ್ತಾಗಲ್ಲ ಅಂತ ಹೇಳಿ ಅವರು ಗೈಡ್ ಮಾಡೋಕ್ಕೆ ಬರ್ತಾರೆ. ಸೊ ನೋಡಿ ಇಲ್ಲಿ ನಮ್ಮದು ಏರಿಯಾ ಈ ರೀತಿ, ನಾನು ಬಂದಿರೋ ಏರಿಯಾ ಈ ರೀತಿ ಇದೆ ಗೈಸ್. ಇಬ್ರು ಜನ ಕೂತಿದ್ದೀವಿ, ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದಿದ್ದೀವಿ. ಗೈಸ್ ಫೈನಲಿ ಫಸ್ಟ್ ಆರ್ಡರ್ ಮಾಡಿ ಇವಾಗ ಮತ್ತೆ ಬ್ಯಾಗ್ ತಗೊಂಡು ಡಾಮಿನೋಸ್ ಕಡೆ ಹೋಗ್ತಿದ್ದೀನಿ. ಸೊ ಹೆವಿ ಕಷ್ಟ ಇದೆ ಗೈಸ್, ಅದು ಇಬ್ರು ಜನ ಕೂತಿದ್ವಲ್ಲ, ಫುಲ್ಲು ಬ್ಯಾಕ್ ಎಲ್ಲ ಪೇನ್ ಬಂದ್ಬಿಡ್ತು. ಸೊ ನೋಡೋಣ ಸೆಕೆಂಡ್ ಆರ್ಡ್ರು ಯಾವ ರೀತಿ ಇರುತ್ತೆ ಅಂತ ಹೇಳಿ. ನೋಡಿ ಇಲ್ಲಿ ಫಸ್ಟ್ ಆರ್ಡ್ರು 32 ರೂಪಾಯಿ 76 ಪೈಸೆ ಸಿಕ್ಕಿದೆ ನನಗೆ. ಸೊ ನಿಮಗೆ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಯಾವ ರೀತಿ ಮಾಡ್ಬೋದು, ಪಾರ್ಟ್ ಟೈಮ್ ಜಾಬ್ ಮಾಡೋರಿದ್ರೆ ಆರಾಮಾಗಿ ಮಾಡ್ಬೋದಾ ಏನು ಅಂತ ಎಲ್ಲ ಪೂರ್ತಿ ಹೇಳ್ತೀನಿ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ. ಸೊ ಆ ಲಿಂಕ್ನ ನೀವು ಕಾಪಿ ಮಾಡಿಕೊಂಡು ಗೂಗಲಲ್ಲಿ ಹೋಗಿ, ಸೊ ಜಸ್ಟ್ ಪ್ಯಾನ್ ಕಾರ್ಡು, ಡ್ರೈವಿಂಗ್ ಲೈಸೆನ್ಸು, ಆಧಾರ್ ಕಾರ್ಡ್ ಎಲ್ಲ ಕೇಳುತ್ತೆ. ಸೊ ಅದಾದಮೇಲೆ 2 ದಿನ ಆದಮೇಲೆ ಅಕೌಂಟ್ ಇಲ್ಲಿ ಬಂದಿರುತ್ತೆ ಆ ಸಿಸ್ಟಮಲ್ಲಿ. ಸೊ ನಿಮ್ದು ಯೂಸರ್ ID ಪಾಸ್ವರ್ಡು ಎಲ್ಲ ನೀವೇ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಅದಾದರೆ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆಮೇಲೆ ಇವರೇ ಪೆಟ್ರೋಲು ಬೈಕು ಎಲ್ಲ ನಿಮಗೆ ಕೊಡ್ತಾರೆ. ಸೊ ಆರ್ಡ್ರಿಗೆ 32 ರೂಪೀಸ್ 32.76 ರೂಪೀಸ್ ಸಿಗುತ್ತೆ. ಇವಾಗ ನನ್ನ ಜೊತೆ ಬಂದಿದ್ರಲ್ಲ ಡೆಲಿವರಿ ಮಾಡೋಕ್ಕೆ, ನನಗೆ ಗೈಡ್ ಮಾಡೋಕ್ಕೆ ಬಂದಿದ್ರಲ್ಲ, ಸೊ ಅವ್ರದ್ದು ಫುಲ್ಲು ಟೈಮ್ ಇದೆ ಅಂತೆ ಗೈಸ್ ಕೆಲಸ. ಸೊ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 1 ಗಂಟೆ ತನಕ ಹೊಡಿತಾರಂತೆ. ಹೆವಿ ಕಷ್ಟ ಇದೆ ಪಾಪ. ನಾನು ಇವಾಗ ಒಂದು ಆರ್ಡ್ರಿಗೆ ನನಗೆ ಇಷ್ಟೊಂದು ಕಷ್ಟ ಇದೆಯಾ ಅಂತ ಅನಿಸ್ತಿತ್ತು. ಇದು ಬರೋಕ್ಕಿಂತ ಮುಂಚೆ ಹೆಂಗೆ ಅನ್ಕೊಂಡಿದ್ದೆ ಅಂತ ಅಂದರೆ, ಸೊ ಆರಾಮಾಗಿ ಮಾಡ್ಬೋದು, ಒಳ್ಳೆ ದುಡ್ಡು ಮಾಡ್ಬೋದು ಅಂತ ಅನ್ಕೊಂಡಿದ್ದೆ. ಸೊ ನೋಡೋಣ, ಒಂದೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಎಲ್ಲದು ಲೈಫಲ್ಲಿ. ಗಾಯ್ಸ್ ಸೆಕೆಂಡ್ ಆರ್ಡ್ರಿಗೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಸೊ 1 ಕಿಲೋಮೀಟರ್ ತೋರಿಸ್ತಿದೆ. ಸೊ ಫೈನಲಿ ಸೆಕೆಂಡ್ ಆರ್ಡ್ರ್ ಬಿದ್ದಿದೆ ಗೈಸ್. ಆರ್ಡ್ರ್ ಮಾಡಿದ್ದು ಏನು ಪುಟ ನಿನ್ನ ಹೆಸರು? ಪ್ರಭಾಸ್ ಅವ್ರದ್ದು ಸೆಕೆಂಡ್ ಆರ್ಡ್ರು. ಪೇಮೆಂಟ್ ಆಗಿಲ್ಲ ಅನ್ಸುತ್ತಲ್ವಾ? ಬಸ್ ಫೈನಲಿ ಪೇಮೆಂಟ್ ಮಾಡ್ತಿದ್ದೇನೆ. ಬೈಕಲ್ಲಿ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡೋದು ತುಂಬ ಕಷ್ಟ ಗೈಸ್. ಸೊ ಬೈಕ್ ಬೇರೆ ಸರಿ ಇಲ್ಲ, ಇವು ಫುಲ್ ಅಲ್ಲಾಡ್ತವೆ, ಬಾಡಿ ಫುಲ್ಲು ಶೇಪೇ ಅಲ್ಲಾಡ್ತವೆ. ನನಗೂ ಫಸ್ಟ್ ಟೈಮ್ ಅಲ್ಲ ಗೈಸ್, ಅದೇನಾಗ್ಬಿಟ್ಟಿದೆ ಅಂತ ಅಂದರೆ, ಲೊಕೇಶನ್ ಇಲ್ಲೇ ಪಕ್ಕದಲ್ಲೇ ಇದ್ದೀನಿ, ಸುಮ್ಮನೆ ಸುತ್ತಿದ್ದೀನಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ನೋಡಿ ಸ್ಪೀಡಾಗಿ ಹೋದ್ರೆ ಫುಲ್ಲು ಅಲ್ಲಾಡ್ತಿದೆ ಬಾಡಿ ಸೆಟ್ಟೆ ಗೈಸ್. ಇವಾಗ ನಾನು 3ನೇ ಆರ್ಡ್ರ್ ಕೊಡಕ್ಕೆ ಹೋಗ್ತಿದ್ದೀನಿ. ಸೊ ಇದು ಬಂದ್ಬಿಟ್ಟು 5 ಕಿಲೋಮೀಟರ್ ಇದೆ ಗೈಸ್, 18 ನಿಮಿಷದೊಳಗಡೆ ರೀಚ್ ಆಗ್ಬೇಕಂತ ತೋರಿಸ್ತಿದೆ. ಸೊ ಆರಾಮಾಗಿ ಹೋಗ್ತಾ ಇದ್ದೀನಿ. ಸೊ ಈ ಬ್ರೇಕ್ಗಳು ಸರಿ ಇಲ್ಲ, ಇಲ್ಲೋಡಿಲಿ ಗಾಡಿ ಬಿಟ್ಬಿಟ್ರೆ ಫುಲ್ಲು ಗಾಡಿನೇ ಶೇಕ್ ಆಗ್ತಾ ಇದೆ. ನಾವಾಡುವ ನುಡಿಯೇ ಗಂಧದ ನುಡಿ, ಚಂದದ ನುಡಿ, ನಾವಾಡುವ ನಡಿಯೇ ಗಂಧದ ನುಡಿ. ಗೈಸ್ ಒಂದ್ ಕಾಲದಲ್ಲಿ ಒಂದ್ ದಿನ ಕೋಳಿ ಶೆಡ್ ನೋಡ್ಬೇಕಂತ ಹೇಳಿ ಈ ರೋಡಲ್ಲಿ ಫುಲ್ ಓಡಾಡಿದೆ. ನುಸೇನೂರು ಅಂತ ಇಲ್ಲಿ ಬರುತ್ತೆ, ಹಾರ್ಗದ್ದೆ ಹತ್ರ, ಜಿಗಣಿ ಹತ್ರ. ಸೊ ಆ ರೋಡ್ ಇವಾಗ ನೆನಪಾಗ್ತಾ ಇದೆ. ಅವತ್ತು ಬೆಳಗ್ಗೆ 9:30 ಗಂಟೆಗೆ ಸ್ಟಾರ್ಟ್ ಮಾಡ್ದನು ಗೈಸ್, 2 ಗಂಟೆ ತನಕ ಹುಡುಕಿದ್ದೆ. ಕೆರೆ ನೋಡಿ ಎಷ್ಟು ದೊಡ್ಡ ಇದೆ, ಹಾರ್ಗದ್ದೆ ಕೆರೆ ಇದು. ಸೊ ಫಸ್ಟ್ ಲೊಕೇಶನ್ ನೋಡ್ಬೇಕು ತಡೀರಿ ಗೈಸ್, ನಾನು ಆ ಕಡೆ ಈ ಕಡೆ ನೋಡ್ತಾ ಲೊಕೇಶನ್ನೇ ಮಿಸ್ ಆಗಿದ್ದೀನಿ ಅಂತ ಅನಿಸ್ತಾ ಇದೆ. 2 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಹಾರ್ಗದ್ದೆ ಒಳಗಡೆ ನೋಡಿ ಹಳ್ಳಿ ಥರ ಇದೆ ಇಲ್ಲಿ, ಬಟ್ ಹಳ್ಳಿಗೂ ಡಾಮಿನೋಸ್ ಡೆಲಿವರಿ ಇದೆ. ಏನಪ್ಪ ನಿನ್ನ ಹೆಸರು? ಕಿಶೋರ್ ಅಂತ ಹೇಳಿ. ಕಿಶೋರ್ ಅವ್ರು ಆರ್ಡ್ರ್ ಕಿಶನ್ ಅವ್ರು ಆರ್ಡ್ರ್ ಮಾಡಿದ್ರು ನೋಡಿ ಗೈಸ್. ನಮಗೆ ಇವಾಗ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ವೆರಿ ಮಚ್. ಓಕೆ ಬಾಯ್, ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡಿ ಓಕೆನಾ, ಸಪೋರ್ಟ್ ಮಾಡಿ, ವಿಡಿಯೋ ನೋಡ್ತಾ ಇರೋ. ನಾನಂತೂ ಗೈಸ್ ಡೆಲಿವರಿ ಮಾಡ್ದಂಗೂ ಆಯಿತು, ಆರ್ಡ್ರ್ ಕೊಟ್ಟಂಗೂ ಆಯಿತು. ಇಲ್ಲಿ ಸಿಗ್ದವ್ರ ಹತ್ರ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ದೀನಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ 2 ಇದೆ, 2 ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಸೊ 2 ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀವಿ ನೋಡಿ. ದಾರಿನೇ ತಪ್ಪಿಲ್ಲ, ಹೋಗ್ಬಿಟ್ಟಿದ್ದೀನಿ ಗೈಸ್. ಅಲ್ಲೊಂದು ಕ್ರಾಸ್ ತಗೋಬೇಕಿತ್ತು, ಅದು ಬಿಟ್ಟು ಯಾವುದೋ ರೋಡಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲರ ಹತ್ರನೂ ಕೇಳ್ಕೊಂಡು ಗೈಸ್. ಇವಾಗ ಟೈಮ್ ಬಂದ್ಬಿಟ್ಟು 2:15. ಸೊ ನಾನು ಸ್ಟಾರ್ಟ್ ಮಾಡ್ಬೇಕಾದ್ರೆ 12:15 ಸಮಥಿಂಗ್ ಆಯಿತು. ಒಂದು 2 ಅವರ್ಸಿಗೆ 98.26 ರೂಪೀಸ್ ಅಮೌಂಟ್ ಸಿಕ್ಕಿದೆ ಗೈಸ್ ನನಗೆ. ಗೈಸ್ 1 ಗಂಟೆ ಆಗ್ತಾ ಬಂತು. ಸೊ ಎಲ್ಲೂ ಆರ್ಡ್ರೇ ಬೀಳ್ತಿಲ್ಲ ಗೈಸ್, ಸುಮ್ಮನೆ ಕೂತಿದ್ದೀನಿ. ಊಟ ಬೇರೆ ಏನೂ ಆಗಿಲ್ಲ, ಊಟ ಮಾಡೋಕೆ ಹೋಗ್ಬೇಕು. ಫಸ್ಟ್ 3 ಆರ್ಡರ್ಸ್ ಹೆಂಗ್ ಬಿತ್ತು ಗೊತ್ತಾ? ಏನಪ್ಪ ಇದು 10 ಮಿನಿಟ್ಸಿಗೆ ಒಂದೊಂದು ಆರ್ಡರ್ ಬೀಳ್ತಿದೆ ಅಂತ ಅನ್ಕೊಂಡೆ ಗೈಸ್. ನನಗೆ ಇವಾಗ 4th ಆರ್ಡರ್ ಬಿದ್ದಿದೆ. ಸೊ ಇದು ಬಂದ್ಬಿಟ್ಟು 2.5 ಕಿಲೋಮೀಟರ್ ಇದೆ ಗೈಸ್, 2.5 ಕಿಲೋಮೀಟರ್ ಗೈಸ್. 4th ಆರ್ಡ್ರು ಇಲ್ಲಿ DLF ಅಪಾರ್ಟ್ಮೆಂಟಿಗೆ ಬಂದಿದ್ದೀನಿ. ಸೊ ಒಳಗಡೆ ನೋಡೋಣ DLF ಅಪಾರ್ಟ್ಮೆಂಟ್ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಟವರ್ 024ಗೆ ಹೋಗ್ಬೇಕಂತೆ. ಸೊ ಬನ್ನಿ ಹೋಗೋಣ ಗೈಸ್. ಎಂಥ ದಿಮಾಕ್ ಮಾಡ್ತಾನೆ ಅಂದರೆ ಇವನು, 024 ತೋರಿಸ್ತಿಲ್ಲಲ್ಲ ಗೈಸ್, ಇಲ್ಲೆಲ್ಲ ಇದೆ ಅನಿಸುತ್ತೆ. ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು. ಏನಂತ ಅಂದರೆ ನನಗೂ ಗೊತ್ತಿಲ್ಲಲ್ಲ ಸ್ಟಾರ್ಟಿಂಗು ಎಲ್ಲಿ ಹೋಗ್ಬೇಕು ಏನು ಅಂತೇಳಿ. ಸೊ ಎಷ್ಟು ಸಲ ಫೋನ್ ಮಾಡ್ತಿದ್ಯಾ, ಬರೋಕ್ಕಾಗಲ್ವಾ ಕರೆಕ್ಟ್ ಲೊಕೇಶನಿಗೆ ಅಂತಿದ್ದಾನೆ.
ಸೊ ಹೆವಿ ಕಷ್ಟ ಇದೆ ಬಿಡಿ ಇವ್ರದ್ದು ಪಾಪ. ಗೈಸ್ ಏನು ಗೊತ್ತಾ, ಇಲ್ಲಿ ಟವರ್ಗಳು ಅಂತೇಳಿ ಬಿಲ್ಡಿಂಗ್ ನೇಮ್ಗಳಿದ್ದಾವೆ, ಬಟ್ ನನಗೆ ಗೊತ್ತಾಗಿಲ್ಲ ಇದು ಟವರ್ ಎಸ್ ಅಂತೆ. ಸೊ ಎಸ್ ಫ್ಲೋರಿಗೆ ಬಂದು 024 ನಂಬರಿಗೆ ಡೋರ್ ಬೆಲ್ ಮಾಡಿದೆ, ಬಟ್ ಇಲ್ಲಲ್ಲ ಅಂತ ಅಂದರು. ಸೊ ಇವಾಗ ಟವರ್ ಕೆಗೆ ಹೋಗೋಣ ಬರ್ರಿ. ಕೆ ಫಾರ್ ಕಿಂಗ್. ಅಪಾರ್ಟ್ಮೆಂಟ್ಗಳು ನೋಡಿ ಎಷ್ಟು ಹೈಟ್ ಇದ್ದಾವೆ. ಸೊ ಇದು DLF ಅಪಾರ್ಟ್ಮೆಂಟು. ಇಂಥ ಅಪಾರ್ಟ್ಮೆಂಟ್ಗಳಲ್ಲಿ ಇರಬೇಕು ಗೈಸ್. ಒಳ್ಳೆ ಸಖತ್ ಎನ್ವಿರಾನ್ಮೆಂಟು, ಒಂಥರ ಚೆಂದ ಇಲ್ಲಿ. ಸೊ ನೋಡ್ತಾ ಇರ್ಬೋದು ಫುಲ್ಲು ಗ್ರೀನರಿ ಇಲ್ಲೆಲ್ಲ. ನಾವಿರೋ ಏರಿಯಾ ನೋಡಿದ್ರೆ ಫುಲ್ಲು ಧೂಳು. ಇಲ್ಲಿ ಒಳಗಿರೋಕ್ಕೆ ಒಂಥರ ಚೆಂದ ಗಾಯ್ಸ್, ಚೆಂದ. ಬನ್ನಿ ಊಟ ಮಾಡ್ಕೊಬರೋಣ. ಕುಷ್ಕ ನೋಡಿ ಗಾಯ್ಸ್, ಕುಷ್ಕ ತಿನ್ನೋಣ ಬನ್ನಿ ನನ್ನ ಜೊತೆ. ಗೈಸ್ ಫುಲ್ ಕುಷ್ಕ ಹಾಫ್ ಕಬಾಬು ತಿಂತಾ ಇದ್ದೀನಿ. RR ದಮ್ ಬಿರಿಯಾನಿಲಿ ಕುಷ್ಕ ಕಬಾಬ್ ಚೆನ್ನಾಗಿದೆ ಗೈಸ್. ಊಟ ಮಾಡ್ತಿದ್ದೆ, ಆರ್ಡ್ರ್ ಬಿದ್ದುಬಿಟ್ಟಿದೆ ಗೈಸ್. ಸೊ ಫೋನ್ ಮಾಡಿ ಕರೀತಾ ಇದ್ದಾರೆ ಬೇಗ ಬನ್ನಿ ಅಂತ. ಸೊ ಅರ್ಜೆಂಟಲ್ಲಿ ಊಟ ಮಾಡಿ ಮತ್ತೆ ಆರ್ಡ್ರ್ ಹೊಡಿಯೋಕೆ ಹೋಗ್ತಾ ಇದ್ದೀನಿ. ಊಟ ಆದ್ಮೇಲೆ ತಕ್ಷಣ ಒಂದು ಆರ್ಡ್ರ್ ಬಿತ್ತು. ಇವತ್ತು 5ನೇ ಆರ್ಡ್ರ್ ಗೈಸ್. ಇದು ಫುಲ್ಲು ಮಳೆ ಹೊಡಿತಾ ಇದೆ ಗೈಸ್. ಸೊ ಅದಕ್ಕೋಸ್ಕರ ಇಲ್ಲೊಂದು ಪೈಪ್ ಅಂಗಡಿ ಹತ್ರ ನಿಂತಿದ್ದೀನಿ. ನಾನು ಬೇರೆ ಜರ್ಕಿನ್ ಬೇರೆ ತಂದಿಲ್ಲ, ರೈನ್ ಕೋಟ್ ಏನೂ ತಂದಿಲ್ಲ. ಇವತ್ತೇ ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ನಾನು ಫಸ್ಟ್ ಟೈಮ್ ಮಳೆ ನೋಡ್ತಿರೋದು ಈ ವರ್ಷದಲ್ಲಿ. ಬೆಂಗಳೂರಲ್ಲೂ ಅಷ್ಟೇ, ನಮ್ಮೂರಲ್ಲೂ ಅಷ್ಟೇ. ನಮ್ಮೂರಿಗೆ ಹೋದಾಗ ನಾನು ಹೋಗೋಕ್ಕಿಂತ ಮುಂಚೆ ಮಳೆ ಇತ್ತು, ನಾನು ಹೋದಾದ್ಮೇಲೆ ಮಳೆ ಇಲ್ಲ. ಬೆಂಗಳೂರಿಂದ ನಾನು ಊರಿಗೆ ಹೋದ್ಮೇಲೆ ಬೆಂಗಳೂರಲ್ಲಿ ಮಳೆ ಬಂತು. ಏನು ಗೊತ್ತಾ, ಮಳೆ ಬರ್ತಿದೆ ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ ಹೇಳಿದೆ. ಅವ್ರು ಫೋನ್ ಮಾಡಿ ನೀವು ಮಳೆ ಬರ್ತಿದೆ ಅಂತಿದ್ದೀರಲ್ಲ, ರಿಟರ್ನ್ ಹೋಗಿ ಮತ್ತೆ ಬಿಸಿ ಮಾಡ್ಕೊಬನ್ನಿ ಮಳೆ ನಿಂತಾದ್ಮೇಲೆ ಅಂತಿದ್ದಾರೆ. ಸೊ ಮತ್ತೆ ರಿಟರ್ನ್ ಹೋಗಿ ಬಿಸಿ ಮಾಡ್ಕೊಬರೋಕ್ಕಾಗಲ್ಲ. ಸೊ ಇದೇ ಮಳೆಯಲ್ಲೇ ಹೋಗ್ತೀನಿ ಅಂತ ಅಂದಿದ್ದೀನಿ. ಸೊ ನೋಡೋಣ ಬನ್ನಿ, ಏನಾಗಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸೇ. ನೆನ್ಕೊಂಡು ಹೋಗ್ಬೇಕಲ್ಲ ಅಂತ ಅನಿಸ್ತಿದೆ ಗೈಸ್, ನೆನ್ಕೊಂಡು ಹೋಗ್ಬೇಕಲ್ಲ. ನಾನೆಲ್ಲ ಇದೇ ಬಾಕ್ಸ್ ಒಳಗೆ ಇಡ್ತೀನಿ ಗೈಸ್, ಯಾಕಂತ ಅಂದರೆ ಮಳೆ ನೆನೆಯುತ್ತೆ ಅಂತ ಹೇಳಿ ಇಲ್ಲೇ ಬಾಕ್ಸಲ್ಲಿ ಇಡ್ತೀನಿ. ಸೊ ನೋಡಿ ಎಷ್ಟು ಹೆವಿ ಮಳೆ ಬರ್ತಿದೆ, ಆದರೂ ಬನ್ನಿ ಅಂತಿದ್ದಾರೆ ಗೈಸ್. ಹೆಂಗಾಗೋಗಿದ್ದೀನಿ ಅಂದರೆ ಈ ಮಳೆಯಲ್ಲಿ ನಿಂದು. ಇವಾಗ ನೋಡಿ ಮಳೆ ಫುಲ್ಲು ಕಡಿಮೆ ಆಗಿದೆ. ಸೊ ನೋಡಿ ಇಲ್ಲಿ ಡ್ರೆಸ್ಸು ತಲೆ ಗಿಲೆ ಎಲ್ಲ ಫುಲ್ಲು ಒದ್ದೆ ಗೈಸ್. ಒಂಥರ ಬೆಸ್ಟ್ ಎಕ್ಸ್ಪೀರಿಯೆನ್ಸು, ವರ್ಸ್ಟ್ ಎಕ್ಸ್ಪೀರಿಯೆನ್ಸು. ನನಗೆ ಈ ಥರ ಆಗಬೇಕಂತ ಅನಿಸ್ತಿದೆ. ಶಟ್, ನಾನು ಒಂದಿನ ಡೆಲಿವರಿ ಮಾಡಿದ್ದಕ್ಕೆ ಹಿಂಗೆ ಅಂತ ಇದ್ದೀನಿ. ದಿನ ಪಾಪ ಡೆಲಿವರಿ ಮಾಡ್ತಾರಲ್ಲ ಅವ್ರದ್ದು ಲೈಫು, ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಗೈಸ್. ಹೆವಿ ಕಷ್ಟ, ಯಾರು ವೆಯ್ಟೇ ಮಾಡಲ್ಲ. ಇಲ್ಲಿ ನನಗೆ ಇವಾಗ ಫೋನ್ ಮಾಡಿದ್ರಲ್ಲ, ಅಮೌಂಟ್ ಹಾಕಿದ್ದೀವಲ್ವಾ, ನೀವು ಇಷ್ಟು ಡಿಲೇ ಮಾಡಿದ್ರೆ ಹೆಂಗೆ ಅಂತ ಅಂದ್ಬಿಟ್ರು. ನನಗೆ ಒಂಥರ ಅನಿಸ್ಬಿಡ್ತು, ಏನೂ ಆಗಲ್ಲ ಅಂತ ಹೇಳಿ ಮಳೆಯಲ್ಲೇ ಬಂದುಬಿಟ್ಟೆ ಗೈಸ್. ಲೈಫಲ್ಲಿ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗಬೇಕು, ಆವಾಗಲೇ ಒಂಥರ ಜೋಶು, ಒಂಥರ ಚೆನ್ನಾಗಿರೋದು. ಲೈಫ್ ಏನು ಅಂತ ಗೊತ್ತಾಗೋದು, ಜನ ಏನು ಅಂತ ಗೊತ್ತಾಗೋದು ಅಲ್ವಾ. ಇಂಥ ಸಿಚುವೇಶನ್ ಬಂದಾಗಲೇ ಕೆಲವ್ರು ಇರ್ತಾರೆ ಪಾಪ ಸುಮ್ಮನೆ ಹೇಳೋದಲ್ಲ, ತೊಂದರೆ ಇಲ್ಲ ನೀವು ನಿಧಾನನೇ ಬನ್ನಿ ಅಂತಾರೆ. ಬಟ್ ಇವರು ವೆಯ್ಟೇ ಮಾಡಲಿಲ್ಲ ಗೈಸ್. 6ನೇ ಆರ್ಡ್ರ್ ಬಿದ್ದಿತ್ತು. ಸೊ ಇವಾಗ ಕೊಟ್ಟಿದ್ದೀನಿ. ಸೊ ಏನಂತ ಅಂದರೆ ಹೆವಿ ಚಳಿ ಆಗ್ತಿತ್ತಲ್ಲ, ಅದಕ್ಕೋಸ್ಕರ ವೀಡಿಯೋನೇ ಮಾಡೋಕ್ಕಾಗಿರಲಿಲ್ಲ. ಮತ್ತೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಗೈಸ್. ಸೊ ಇದೇ ಲಾಸ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ಅಮೌಂಟ್ ಆಗಿದೆ ಏನು ಅಂತ ಹೇಳಿ ಗೈಸ್. ಮುಗಿಸ್ಕೊಂಡು ಮನೆ ಹೋಗೋಣ ಅಂತ ನೋಡಿದ್ರೆ ಲೊಕೇಶನ್ ಆನಿದ್ದಕ್ಕೆ ಮತ್ತೊಂದು ಆರ್ಡ್ರ್ ಬಿದ್ದಿದೆ. ಸೊ ಇವತ್ತಿಂದು 8ನೇ ಆರ್ಡ್ರ್ ಗೈಸ್. ಡಾಮಿನೇಸಲ್ಲಿ ವರ್ಕ್ ಮಾಡೋರು ತಿರುಗ್ರಿ ಗಾಡಿ ಆನ್ ಮಾಡಿದ ತಕ್ಷಣ ಹೋಗ್ತೀರಾ. ಪ್ಲಸ್ 172 272 142 ಫೋನ್ಪೇದಿದೆ ಅವರು ಟ್ರಾನ್ಸ್ಫರ್ ಮಾಡೋದು ಯಾರಿಗೆ ಗೈಸ್. ಫೈನಲಿ ನಂದು ಇವತ್ತು ಡಾಮಿನೋಸ್ ಮಾಡ್ತೀನಿ, ಡೆಲಿವರಿ ಬಾಯ್ ಆಗಿ ಮಾಡೋದು ವೀಡಿಯೋ ಮುಗಿದಿದೆ. ಸೊ ನಾನು ಒಂದು ದಿನಕ್ಕೆ 262 ರೂಪಾಯಿ ದುಡ್ದಿದ್ದೀನಿ ಗೈಸ್. ಸೊ ಹೆವಿ ಕಷ್ಟ ಇತ್ತು. ಸೊ ಹೇಳ್ದಷ್ಟು ಸುಲಭ ಇಲ್ಲ. ಸುಮಾರು ಜನ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ, ಈ ಮಳೆ ಅಂತಲೂ ನೋಡಲ್ಲ, ಚಳಿ ಅಂತಲೂ ನೋಡಲ್ಲ. ಅವ್ರಿಗೆ ಆರ್ಡ್ರು ಬೇಕು, ಬೇಗ ಬನ್ನಿ ಅಂತ ಅಂತಾರೆ. ಆಮೇಲೆ ಮತ್ತೊಂದೇನಾಯಿತು ಅಂತ ಅಂದರೆ ಇಲ್ಲಿ ರೋಡಲ್ಲಿ ಹೋಗ್ತಾ ಇರ್ತಾರಲ್ಲ, ಅವರು ಕೆಟ್ಟದಾಗಿ ಮಾತಾಡ್ತಾರೆ ಗೈಸ್ ಡೆಲಿವರಿ ಬಾಯ್ಸ್ಗಳಿಗೆ. ಸೊ ಆ ಎಕ್ಸ್ಪೀರಿಯೆನ್ಸ್ ಕೂಡ ನನಗಾಯಿತು. ಸುಮ್ಮನೆ ಹೇಳ್ತಿಲ್ಲ, ಬಟ್ ವೀಡಿಯೋ ಮಾಡೋಣ ಅಂತ ಅಂದರೆ ನಾನು ಒಬ್ಬನೇ ಇರೋದ್ರಿಂದ ಫೋನಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇದಿಷ್ಟಾಗಿತ್ತು ನಮ್ಮದು ಇವತ್ತಿನ ವೀಡಿಯೋ. ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಬಾಯ್.